ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ಎರಡನೇ ವಾರದಲ್ಲಿ ಈ ವಾರದಲ್ಲಿ ಯಾರು ಮನೆಗೆ ಹೋಗ್ಬೋದು ಅಂತ ಹೇಳಿ ಒಂದು ನಿರೀಕ್ಷೆ ಮಾಡುವ. ಸೊ ಮೊದಲಿಗೆ ಯಾರೆಲ್ಲ ಎಲಿಮಿನೇಟ್ ಆಗಿದ್ದಾರೆ, ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಹೋಗುವ. ಮೊದಲಿಗೆ ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ, ಧನುಷು, ಅಶ್ವಿನಿ ಹಾಗೂ ಯಾರು ರಕ್ಷಿತಾ, ರಾಶಿಕಾ, ಜಾನ್ವಿ, ಮಾಲು ಹಾಗೂ ಸ್ಪಂದನ. ಸೊ ಇವರಿಗೆ ವೋಟಿಂಗಲ್ಲಿ ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ ನೋಡ್ಕೊಂಡು ಹೋಗುವ. ಸೊ ಮೊದಲಿಗೆ ರಕ್ಷಿತ್ ಅವರಿಗೆ 26% ವೋಟ್ ಬಂದಿದೆ. ರಕ್ಷಿತ್ ಅವರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ, ಸೊ ಹಾಗಾಗಿ ಇವರಿಗೆ ಒಳ್ಳೆ ವೋಟ್ ಮಾಡಿದ್ದಾರೆ. ನೆಕ್ಸ್ಟ್ ಧನುಷ್ ಅವರು ಎರಡನೇ ಸ್ಥಾನದಲ್ಲಿ ಸೇವ್ ಆಗ್ತಾರೆ. ಸೊ ಇವರಿಗೆ ಸಹ 20% ಧನುಷಿಗೆ ಬಂದಿದೆ. ಸೊ ಯಾಕೆಂತ ಹೇಳಿದರೆ ಧನುಷ್ ಅವರು ಹಿಂದೆ ಮಾಡ್ಕೊಂಡು ಬಂದ ಸೀರಿಯಲ್ ಆಗಲಿ ಅವರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಸೊ ನೆಕ್ಸ್ಟ್ 15% ವೋಟ್ ಬಂದದ್ದು ಅಭಿ ಹಾಗೂ ಅಶ್ವಿನಿಗೆ. ಸೊ ಅಭಿಷೇಕ್ ಅವರು ಸಹ ಹಾಗೇನೆ ಮುಂಚೆ ಸೀರಿಯಲ್ ಎಲ್ಲ ಮಾಡಿಕೊಂಡು ಬೇರೆ ಬೇರೆ ಒಂದೆರಡು ಮೂವಿಯಲ್ಲೆಲ್ಲ ಮಾಡ್ಕೊಂಡು ಬಂದವರು. ಸೊ ಹಾಗಾಗಿ ಇವರ ಆಟ ಆಡುವ ಶೈಲಿ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಅಂತೆ. ಸೊ ಹಾಗಾಗಿ ಇವರಿಗೆ 15% ವೋಟ್ ಬಂದಿದೆ. ನೆಕ್ಸ್ಟ್ 13% ವೋಟ್ ಬಂದದ್ದು ಅಶ್ವಿನಿ ಗೌಡ ಅವರು ಸ್ಟಾರ್ಟಿಂಗ್ ಒಂದು 2 ವಾರದಲ್ಲಿ ಭಾರಿ ಜೋರು ಥರ ಅನಿಸಿದ್ದಾರೆ ಜನರಿಗೆ. ಬಟ್ ಇವರ ವ್ಯಕ್ತಿತ್ವ ಇನ್ನು ಮುಂದೆ ಹೋದ ಕ್ರಮೇಣ ಗೊತ್ತಾಗ್ತದೆ ನಮಗೆ. ನಾವೊಂದು ಸ್ಟಾರ್ಟಿಂಗ್ 2 ವಾರದಲ್ಲಿ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಯಾರನ್ನು ಸಹ. ಬಟ್ ಈ 2 ವಾರದಲ್ಲಿ ಅಶ್ವಿನಿ ಅವರ ಬಿಹೇವಿಯರ್ ತುಂಬ ಜನಕ್ಕೆ ಇಷ್ಟ ಆಗಿಲ್ಲ, ಹಾಗಾಗಿ ಇವರಿಗೆ ಸ್ವಲ್ಪ ಕಮ್ಮಿ ಬಂದಿದೆ, 13% ವೋಟ್ ಬಂದಿದೆ. ನೆಕ್ಸ್ಟ್ ರಾಶಿಕಾ ಹಾಗೂ ಮಂಜು. ಸೊ ಇವರಿಗೆ 11% ವೋಟ್ ಬಂದಿದೆ. ರಾಶಿಕಾ ಅವರು ಎಲ್ಲಿ ಈ ವಾರದಲ್ಲಿ ಸ್ವಲ್ಪ ಮಾತಾಡಿದ್ದಾರೆ, ಮಂಜು ಸಹ ಲಾಸ್ಟ್ ವಾರಕ್ಕೆ ಕಂಪೇರ್ ಮಾಡಿದರೆ ಈ ವಾರದಲ್ಲಿ ಸ್ವಲ್ಪ ಆಟ ಆಡಿದ್ದಾರೆ. ಸೊ ಹಾಗಾಗಿ ಇವರಿಗೆ 11% ವೋಟ್ ಬಂದಿದೆ. ಇನ್ನು ಮುಂದೆ ಹೋದಾಗ ಇವರಿಗೆ ಸ್ವಲ್ಪ ಜಾಸ್ತಿ ಬರ್ಬೋದು, ಬಟ್ ಈ ವಾರದಲ್ಲಿ ಇವರಿಬ್ಬರಂತೂ ಹೋಗುವ ಚಾನ್ಸಸ್ ಇಲ್ಲ. ನೆಕ್ಸ್ಟ್ 9% ವೋಟ್ ಬಂದದ್ದು ಜಾನ್ವಿ ಸಹ ಹಾಗೆಯೇ. ಸೊ ಇವರು ನ್ಯೂಸ್ ಆ್ಯಂಕರಿಂಗ್ ಮಾಡುವಾಗ ತುಂಬ ಜನಗೆ ಇಷ್ಟ ಆಗಿದ್ದರು. ಅದಾದಮೇಲೆ ಒಂದು 2-3 ಸೀರಿಯಲ್ ಎಲ್ಲ ಇದು ರಿಯಾಲಿಟಿ ಶೋ ಎಲ್ಲ ಮಾಡಿದರು. ಬಟ್ ಈ ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗ್ ವೀಕಲ್ಲಿ ಸ್ವಲ್ಪ ಜನಕ್ಕೆ ಇಷ್ಟ ಆಗಿದ್ದಾರೆ. 2ನೇ ವಾರದಲ್ಲಿ ಸ್ವಲ್ಪ ಜನಕ್ಕೆ ಅವರ ಬಿಹೇವಿಯರ್ ಇಷ್ಟ ಆಗಿಲ್ಲ, ಹಾಗಾಗಿ ಇವರಿಗೆ ಸ್ವಲ್ಪ ಕಮ್ಮಿ ಬಂದಿದೆ, 9% ವೋಟ್ ಬಂದಿದೆ. ಸೊ ಈ ವಾರದಲ್ಲಿ ಜಾನ್ವಿ ಹೋಗುವ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ಅತಿ ಕಡಿಮೆ ವೋಟ್ ಬಂದದ್ದು ಮಾಳು ಹಾಗೂ ಸ್ಪಂದನೆಗೆ, 6% ವೋಟ್ ಬಂದಿದೆ. ಪಾಪ ಮಾಳು ಹಾಗೂ ಸ್ಪಂದನ ಇಬ್ಬರ ವ್ಯಕ್ತಿತ್ವ ಭಾರಿ ಒಳ್ಳೆ ವ್ಯಕ್ತಿತ್ವ, ಅಷ್ಟೇನು ಜಗಳ ಆಡಲಿಕ್ಕಾಗಲಿ ಅಷ್ಟೇನು ಇದಕ್ಕೆ ಹೋಗಲ್ಲ. ಸೊ ಮಾಳು ಅವ್ರದ್ದು ಮಾತಾಡುವ ಶೈಲಿ ಸ್ವಲ್ಪ ಸ್ಪೀಡ್ ಇದೆ, ಹಾಗಾಗಿ ಮಾಳು ಅಂದ್ಕೊಳ್ಳೋದು ನಾವು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಬ್ಯಾಡ್ ವರ್ಡ್ ಎಲ್ಲ ಬರ್ತದೆ ಮಾತಾಡುವಾಗ. ಸೊ ಅವರಿಗೆ ಅದು ಭಯ ಇರ್ತದೆ, ಟಿ ವಿಯಲ್ಲೆಲ್ಲ ಬಂದುಬಿಡ್ತದೆ ಅಂತ ಹೇಳಿ, ಅದಕ್ಕೆ ಪಾಪ ಅವರು ಮಾತಾಡಲಿಕ್ಕೆ ಹೋಗಲ್ಲ. ಬಟ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ. ಆದರೂ ಇವರು ಸ್ವಲ್ಪ ಈ ವಾರದಲ್ಲಿ ಹೋಗುವ ಎಲ್ಲ ಚಾನ್ಸಸ್ ಇದೆ. ಮಾಳು ಹಾಗೂ ಸ್ಪಂದನ ಇವರಿಬ್ಬರನ್ನು ತೆಗಿತಾರ ಅಥವಾ ಒಬ್ಬರನ್ನು ತೆಗಿತಾರ ನೋಡಬೇಕು. ಸೊ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮನೆಗೆ ಹೋಗ್ತಾರೆ 100%. ಸೊ ನಿಮಗೆ ಯಾರು ಹೋಗ್ಬೇಕಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.